ಅಮ್ಮ ಹ್ಮ್ ಅವಾಗಿನ ಕಾಲನೇ ಬೇರೆ ಈಗೇ ಬೇರೆ ಅದ ಪೂಜೆ ಪುನಸ್ಕಾರ ಅವೆಲ್ಲ. ಹೇಳಿದ್ರಲ್ಲ ಅವ್ರು ಭಟ್ರು. ಅಲ್ಲೇನೆ ಗಂಡ ಸತ್ತೋಗಿದ್ನಂತೆ, ನೀರ ಬಿದ್ದು ಆಕಿ ಪ್ರಸಾದ ಬಿಟ್ಟು ಬಂದಿದ್ಲಂತೆ. ಹಸಿರವಾಣಿ ಬಂದು ನಿನ್ ಗಂಡ ಪ್ರಸಾದ ಬಿಟ್ಟು ಹೋಗಿದ್ದ, ನೀ ಪ್ರಸಾದ ತಿನ್ಲಂಗೆ ಹೋಗಿದ್ದಿ, ಅದಕ್ಕೆ ನಿನ್ ಗಂಡ ಸತ್ತಾನೆ, ಹೋಗಿ ಪ್ರಸಾದ ತಿನ್ಬಾ ಅಂತ ಹೇಳಿದ ತಕ್ಷಣ ಈಕೆ ಗಡ ಮನೆ ಹೋಗಿ ಪ್ರಸಾದ ತಿಂದ ಬಂದ್ಲಂತೆ. ಬಂದ ತಕ್ಷಣ ಮಕ್ಕಂದನ ಇವನ್ ಗಂಡ ಎದ್ದು ಬಂದಂತೆ. ಕತ್ತೆ ಆಗಿದ್ದಿದ್ದದ. ಆಕಿ ಗಡಗಡ ಪೂಜೆ ಮಾಡ್ಯಾಳ, ಪೂರ್ತಿ ಪ್ರಸಾದ ತಗೊಂಡಿಲ್ಲ, ನನ್ ಗಂಡ ಬಂದ ಅಂತ ಗಡಗಡ ಹೋಗ್ಯಾಳೆ ಗಂಡನ ಹತ್ರ. ಈಕಿ ಹೋಗೋದಿ ಗಂಡ ಸತ್ ಬಿಟ್ಟಾನಲ್ಲಿ, ಯಾರಿಗೂ ಗೊತ್ತಾಗಿಲ್ಲ. ನೀರ ಬಿದ್ಬಿಟ್ಟಾನ, ಎಲ್ಲಿ ಹುಡುಕಿದ್ರು ಸಿಗಂಗಿಲ್ಲ. ಆಮೇಲೆ ಶ್ರೀರವಾಣಿ ಕೇಳಿಸ್ತಲ್ಲಿ, ನೀನು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಿದಿ, ಪ್ರಸಾದ ತಿನ್ಲಂಗೆ ಬಂದಿದ್ದಿ ನೀನು, ಅದಕ್ಕೆ ಹಿಂಗಾಗಿದೆ, ಹೋಗಿ ಪ್ರಸಾದ ಸ್ವೀಕರಿಸು ಅಂತ ಹೇಳ್ತಂತ ಶ್ರೀರವಾಣಿ. ಭಗವಾನ್ ತೆರಿ ಲೀಲಾ. ಗಡಗಡ ಮನೆಗ್ ಬಂದ್ ಪ್ರಸಾದ ತಿಂದಕ್ಕೆ ಹೋದಕ್ಕೆ ಗಂಡ ಮಕ್ಕಂಡಿದ್ನ ಅನ್ನಂಗೆ ಎದ್ದು ಬಂದಂತಾರ. ಈಗಿನ ಕಾಲದಾಗ ಶ್ರೀರವಾಣಿ ಕೇಳಿಸ್ತಾವ? ಕೇಳದೇ ಇಲ್ಲ. ಶಿರವಾಣಿ ಅಂತ ಮೊದ್ಲು ಸರಿಯಾಗಿ ಮಾತಾಡೋದ್ ಕಲಿ. ಫೋನ್ ಹಿಡ್ಕೊ ಒಬ್ರು ಕುಂತಿದ್ರಂತ ಇಟ್ಕ, ಓಯ್ 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 ಅನ್ನಂದು ಸಾಕಾಗ್ತದ. ಆ ವಾಣಿನೇ ಕೇಳ, ನೀನ್ ಶಿರವಾಣಿ ಬಂದೇನೇನ್ ಕೇಳಿದ್ರೆ 1 ನಿಮಿಷ ಇರು, ಮೊಬೈಲ್ ಬಿಟ್ಟು ಮಕ್ಕ ನೋಡೋದಿಲ್ಲ, ದೇವ್ರ ಮಕ್ಕನೇ ನೋಡೋದಿಲ್ಲ ಮೊಬೈಲ್. ದೇವ್ರ 1 ನಿಮಿಷ ಬೇರೆ ಹೇಳ್ತಾರೆ, ನಿಂಗೆ ಗೊತ್ತಿಲ್ಲ ತಡಿ, ಇದು ಮೊಬೈಲ್ ಇದು ಆಫ್ ಮಾಡಿ ಮಾತಾಡ ಬಾಯ್ ಬಿಡು ಸಿರ್ಕಂಡ್ ತೋರಿಸ್ತಾನ ಬಾಯ್. ದೇವ್ರಿಗೆ ಕೆಲಸ ಬರ್ತಾವಕ್ಕ. ಯಾವಾಗ ಹೇಳಿದ್ರು ಅವಾಗಿನ ಹಳೆ ಕಾಲದಾಗೆ ಒಂದ್ ಊರಲ್ಲಿ ವರ್ಷಕ್ಕೆ ಒಬ್ರು ಮನ್ಯಾಗ ಅಷ್ಟೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ಸಾರು. ಪ್ರತಿಯೊಬ್ಬ ಜನನ ಅವ್ರ ಮನೆಗ್ ಹೋಗಿ ಪ್ರಸಾದ ಸ್ವೀಕರಿಸ್ಕೊಳ್ಳೋದು. ಈಗಿನ ಕಾಲದಾಗೆ ಫಸ್ಟ್ ಮನೆ ಹಬ್ಬ ಮಾಡಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸ್ತಾರೆ, ಮದ್ವೆ ಮಾಡಿದ್ರು ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ. ಮಕ್ಕಳಾದ್ರು ಮಕ್ಕಳಾಗಿಲ್ಲ ಅಂದ್ರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ, ಮಕ್ಕಳಾದ್ರೂ ಸತ್ಯನಾರಾಯಣ ಸ್ವಾಮಿ ಪೂಜೆ, ಮದ್ವೆಗೆ ಪೂಜೆ ಮದ್ವೆ ಒಂದ್ಸಲ ಮಾಡಿಸ್ತಾರಂತೆ. ಅವಾಗ ಒಬ್ರು ಮನೆ ಮಾಡಿದ್ರೆ ಇಡೀ ಊರವು ಬೇರೆ ಬೇರೆ ಊರೆಲ್ಲ ಬರೋದು. ಆದ್ರೆ ಈಗ ಹೆಂಗ್ ಗೊತ್ತಾ, ಪಕ್ಕದ ಮನೇಲಿ ಮಾಡಿಸಿದ್ರೆ ಅವ್ರಕ್ಕಿಂತ ನಾವೇನ್ ಏನ್ ಮಾತಂತ ಹೇಳಿದ್ರಿ ಸರ್ ನೀವು? ರಿಯಲಿ ಹ್ಯಾಟ್ಸ್ ಆಫ್ ಸರ್, ಹ್ಯಾಟ್ಸ್ ಆಫ್. ದೇವ್ರ ಮೇಲೆ ಬರ್ತಿಲ್ಲ. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಪಕ್ಕದ ಮೇಲೆ ಮಾಡ್ತಾರ, ನಾವೇನ್ ಅವ್ರಿಗಿಂತ ಕಮ್ಮಿ, ನಾವು ಮಾಡ್ಸಂತ ಹೇಳಿದಾರ. ಅವ್ರ ಮನೆ ಹೋಗಲ್ ಮತ್ತೆ ಪೂಜೆಗೆ ಅಂತ ಇದು ಅಲ್ಲಲ್ಲೇ ದ್ವೇಷಗಳು ಜನಕ್ಕೆ. ಅಕ್ಕ ತಂಗಿರೆ, ಅಣ್ಣ ತಮ್ದಿರೆ, ಇಂಥವ್ರು ನಮ್ ದುನಿಯಾದಲ್ಲಿ ಇರ್ತಾರೆ. ಅವ್ರ ಮನೆ ಪಕ್ಕದ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ, ಹೋಗಲ್ಲ. ಅವ್ರ ಮನೆ ಮಾಡ್ತಾರೆ, ನಾವು ಮಾಡ್ಸೋಣ ಅಂತ ತಿರುಗಿ ಮರ್ನೆ ವಾರ ಇವ್ರನ್ನಾಗಲ್ಲ. ಇದು ಸೂಪರ್. ದೇವ್ರೆ ಬಂದ್ ನಿತ್ರು ದೇವ್ರಿಗೆ ತಿರುಗಿ ನೋಡಲ್ಲ ಈಗ ಜನ. ಇಲ್ಲಿ ದೇವ್ರಿಗೆ ಇದೊಂದ್ ರೀಲ್ಸ್ ನೋಡವ ದೇವ್ರ ಅಂತ ಕರೀತಾರೆ. ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನ್ ಹೇಳಿದ್ದು. ಆಗ ದೇವ್ರಿಗೂ ದೇವ್ರ ಕೆಲಸ ಮಾಡ್ತಿರ್ಬೇಕು, ಹಂಗ್ ಮಾಡ್ಬಿಡ್ತಾರೆ ಈಗ. ಸಿಸ್ಟರ್, ಈಗ ನೀವು ನನ್ನ ರೂಟಿಗೆ ಬರ್ತಾ ಇದ್ದೀರಾ. ಆಮೇಲೆ ಇನ್ನೊಂದಂದ್ರು, ಪಾಪ ಈಗ ಬೇಡ ಜನ ಬಾಳ ಕೊಡಕೊಬ್ಬನೇ ದೇವ್ರು ಅಂದ್ರು. ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ನಮ್ ಸರ್ದಿನ ಬಂದಲ್ಲ, ನಮ್ ಸರ್ದಿನ ಬಂದಿಲ್ಲ ಅನ್ಕೊಂಡ್ ಬರೀ ಇಂತದೆಯ ಬಂದ್ವಿ ನಾವು ಅಂತ. ನಾನ್ ನಿಜ ಹಂಗೆ ಅನ್ಕೊಂಡ್ ನಮ್ ಸರ್ದಿನ ಬಂದಲ್ಲ ನಂಗಾರೆ ಅನ್ಕೊಂಡ್ ನಾನು. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. ಪಾಪ ಮತ್ತೆ ಎಷ್ಟು ಜನಕ್ಕೆ ಅಂತ ಅನ್ಸ್ತಾನೆ. ಒಬ್ರಿಗೆ ಅಷ್ಟಿಗೆ ಅಂತ ತಗೋತಿಗೆ ಮತ್ತೆ ಒಬ್ರು ಸರ್ದಿನೇ ಬರೋದಿಲ್ಲ. ಯಾರು ಮಾಡಕ್ ಸಾಧ್ಯ ಆಗಲ್ಲ. ಯಾವನ ಇದಂತಲ್ಲಿ ರಾಜ್ಯದಲ್ಲಿಲ್ಲ, ದೇಶದಲ್ಲಿಲ್ಲ. ಅಲ್ಲ ಹಂಚ್ಕೆಂತ ಬರತ್ತಿಗೆ ನಮ್ದು ಇನ್ನು ಯಾವ್ದೋ ಕಾಲಕತ್ತ ಅಷ್ಟೊಂದು ಏನಾಯ್ತಿಗೆ ನಮ್ದು ಇಷ್ಟೇ ಅಂತ ಹೇಳಿ ನಾವು ಫೋನ್ ಹಿಡ್ಕೊಂಡ್ ಕುಂತಿರ್ತಾವ. ಬಂದ್ರು ಬಂದೆ ಈಗ ತಡಿ ಬಾಸದಷ್ಟು ಯಾರು ಇವ್ರಲ್ಲ? ಹಂಗೆ ಆಗತ್ ಮತ್ತೆ ಹಂಗಾಕತ್ತ ಏನ. ಆಮೇಲೆ ಕೆಲವರಿಗೆ ಅವಾಗ ಏನ್ ಮಾಡ್ಬೇಕು ಅಂತಿರ್ತಾರಲ್ಲ ಆಸೆನೆ ಮುರಿದೋಗಿರ್ತತಿ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೇಕಾದ ಸಿಗ್ಲಿಲ್ಲ ನಂಗ ಆಕತ್ತೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ.
ಹಂಗಲ್ಲ ನಾವ್ ಏನಕ್ ಬೇಡ್ಕೊಂಡಿದೀವಿ ಅನ್ನೋದೇ ಮರ್ತೋಕತಿ ಅಂತ. ಕ್ಲಾಪ್ಸ್ ಹೊಡಿರಿ ಸುಮ್ಮನೆ ಕೂತಿರಲ್ಲ. ಅದಂತೂ ತಡಿ ನಾವ್ ಕರ್ದಿದ್ ನಿಜ ಐತಿ. ಯಾಕೆಂದ್ರೆ ಅಷ್ಟೊತ್ತಿಗೆ ಮತ್ ಹೊಸ ಬಾಳ ಹೋಗಿರ್ತಾವ, ಅದು ಹೆಂಗ ಸಾಲ್ವ್ ಮಾಡ್ಕೊಂಡಿರ್ತಾರೆ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ನಾವ್ ಏನೋ ಕರ್ದಿದ್ ನಿಜ ಐತಿ, ಎಂತಕ್ಕೆಂತ ಮರ್ತೋಗೈತಿ. ನೀನ್ ಒಂಚೂರು ನೆನ್ಪು ಈ ಊರ್ ಸೇರ್ಕೋಕಂಡ ದಿಲ್ ತೋ ಪಾಗಲ್ ಹೈ ದಿಲ್ ದೀವಾನಾ ಹೈ ಆಕ್ಟ್. ಯಾಕೆಂದ್ರೆ ಅಶ್ವಿನಿ ಇನ್ನೂ ಬೇಕಾ ಹೇಳದ ಯಾವಾಗ ಕರ್ದಿದ್ದಿ ಹೇಳಿ ನಾನು. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಒಂಚೂರು ಹಿಂದೆ ಮುಂದೆ ಅದ್ರ ಹಿಂದೆ ಮುಂದೆ ಏನೇನಾಗಿತ್ತು ಹೇಳ. ಲೇಟ ಬಂದಿದೆ ನಂಗೆ ಮರ್ತೋಗ್ಬಿಟ್ಟದ. ಅದು ಬಿಟ್ಟು ಬೇರೆದಕ್ ಬಂದ. ಅವ್ನು ನಮ್ಮ ಪೆದ್ದ ಏನಪ್ಪ ಈಗ ನಿಮ್ ಕತೆ? ಸಮಸ್ಯೆ ಮುಗ್ದು ಅಲ್ವೇ ಒಂದ್ 10 ಸಮಸ್ಯೆ ಜಾಸ್ತಿ ಆಗ್ಯಾವೆ. ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಅವ್ ಯಾವತ್ತು ಯೋಚನೆ ಮಾಡ್ಬೇಕಾಗಿರ್ತದ ನಾವು. ಎಲ್ಲ ಹ್ಯಾಕ್ ಸಾಧಿಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ಎಲ್ಲ ಮಾಮೂಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ದೆ ತಿರ್ಗಾಡ್ಕೊಂಡಿದ್ದಾರೆ.